ನನ್ನೆಲ್ಲ ಆತ್ಮೀಯ ಕೇಳುಗರಿಗೆ ಚಾಲ್ವಾದಿ ಸರ್ ಮಾಡುವ ನಮಸ್ಕಾರಗಳು. ಕನ್ನಡ ಭಾಷೆಗೆ ತಳಹದಿಯಾಗಿರುವ ವರ್ಣಮಾಲೆಯ ತರಗತಿಗೆ ಆತ್ಮೀಯ ಸ್ವಾಗತ. ಭಾಷೆ ಅನ್ನುವುದು ಕೇವಲ ಭಾವನೆಗಳ ಅಭಿವ್ಯಕ್ತವಲ್ಲ, ಅದು ವೈಜ್ಞಾನಿಕ ಅಧ್ಯಯನ. ಶಬ್ದಗಳು ನಮ್ಮ ಬಾಯಿಯೊಳಗೆ ಹೇಗೆ ಉತ್ಪತ್ತಿಯಾಗುತ್ತವೆ, ಆ ಭೌತಿಕ ಪ್ರಕ್ರಿಯೆ ಅನುಭವ ಈ ವ್ಯಾಕರಣ ತರಗತಿಯಲ್ಲಿ ತಿಳಿಯಬಹುದು. ಒಟ್ಟು ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಈ 49 ಅಕ್ಷರಗಳನ್ನು ನಾವು 3 ಪ್ರಕಾರಗಳಾಗಿ ವಿಂಗಡಣೆಯನ್ನು ಮಾಡಿವಿ: ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು. ವರ್ಣಮಾಲೆಯನ್ನು 6 ವಿಷಯಗಳಾಗಿ ಅಧ್ಯಯನವನ್ನು ಮಾಡೋಣ. ಮೊದಲನೆಯದು ವರ್ಣಮಾಲೆಯ ಪರಿಚಯ, 2 ಸ್ವರಗಳು ಸಮಯದ ಅಳತೆ, 3 ವರ್ಗೀಯ ವ್ಯಂಜನಗಳ ಸ್ಥಾನ, 4 ಉಸಿರಿನ ಶಕ್ತಿ ಪ್ರಾಣ, 5 ಅವರ್ಗೀಯ ಮತ್ತು ಯೋಗವಾಹಕಗಳು, 6 ವರ್ಣಮಾಲೆಯ ಸಂಪೂರ್ಣ ನಕ್ಷೆ. ಕನ್ನಡ ಭಾಷೆಗೆ ವ್ಯಾಕರಣವು ಜೀವಾಳವಾಗಿದೆ. ಇಂದಿನ ತರಗತಿಯಲ್ಲಿ ನಾವು ವರ್ಣಮಾಲೆಯ ಪರಿಚಯವನ್ನು ಮಾಡಿಕೊಳ್ಳೋಣ. ಭಾಷೆಯ ಅತ್ಯಂತ ಮೂಲ ಘಟಕವೇ ಅಕ್ಷರಗಳು. ವರ್ಣಮಾಲೆ ಎಂದರೆ ಅಕ್ಷರಗಳ ಕ್ರಮಬದ್ಧವಾದ ಜೋಡಣೆಗೆ ವರ್ಣಮಾಲೆ ಎಂದು ಕರೆಯುತ್ತೇವೆ. ವ್ಯಾಕರಣದ ಅರಿವಿದ್ದರೆ ಭಾಷೆಯನ್ನು ತಪ್ಪುಗಳಿಲ್ಲದೆ ಬಳಸಬಹುದು. ಹಾಗಾದರೆ ವ್ಯಾಕರಣ ಎಂದರೇನು ಕುರಿತ ಅಧ್ಯಯನವನ್ನು ಮಾಡೋಣ. ಆಡಿದ ಮಾತು, ಆಡಬೇಕಾದ ಮಾತುಗಳನ್ನು ನಿರ್ದಿಷ್ಟ ಲಿಪಿಯ ರೂಪಕ್ಕೆ ಇಳಿಸುವ ವ್ಯವಸ್ಥೆಯೇ ವ್ಯಾಕರಣ. ಅಂದರೆ ನಾವು ಏನನ್ನ ಮಾತನಾಡುತ್ತೇವೆಯೋ, ಏನನ್ನು ಬರವಣಿಗೆಯ ರೂಪದೊಳಗೆ ಬರೆಯುತ್ತೇವೋ ಅದು ವ್ಯಾಕರಣಬದ್ಧವಾಗಿ ಬರೆಯುವುದು, ಅಕ್ಷರಗಳ ಕ್ರಮಬದ್ಧವಾಗಿ ಬರೆಯುವುದು, ಯಾವುದೇ ತಪ್ಪು ದೋಷಗಳಿಲ್ಲದಂತೆ ಬರೆಯುವುದನ್ನು ನಾವು ವ್ಯಾಕರಣ ಅಂತ ಕರಿತೇವೆ. ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟು ನೋಡಿದಾಗ, ನಾನು ಶಾಲೆಗೆ ಹೋಗಿ ಬಂದೆನು ಎಂಬ ಉದಾಹರಣೆಯನ್ನು ನೋಡಿದಲ್ಲಿ, ಇಲ್ಲಿ ನಾನು ಎಂಬ ಪದವನ್ನು ಗುಣಿತಾಕ್ಷರ ರೂಪದಲ್ಲಿ ಬಿಡಿಸಿ ಬರೆದಾಗ ನ ಪ್ಲಸ್ ಆ, ನ ಪ್ಲಸ್ ಉ, ಅಂದ್ರೆ ನ ಎಂಬ ವ್ಯಂಜನಕ್ಕೆ 2 ಸ್ವರಗಳು ಆ ಮತ್ತು ಉ ಎಂಬ 2 ಸ್ವರಗಳು ಸೇರಿದಾಗ ಶುದ್ಧವಾದ ಪದ ನಾನು ಎಂಬ ಪದ ರೂಪುಗೊಳ್ಳುತ್ತದೆ. ಇದರಲ್ಲಿ ವ್ಯಾಕರಣವು ಅತ್ಯಂತ ಉಪಯುಕ್ತವಾಗಿದೆ ಅನ್ನುವುದನ್ನು ನಾವಿಲ್ಲಿ ತಿಳಿದುಕೊಳ್ತೀವಿ. ಇದೇ ರೀತಿಯಾಗಿ ತಪ್ಪುಗಳಿಲ್ಲದೆ ಅಕ್ಷರಗಳ ರಚನೆಗೆ ವ್ಯಾಕರಣವು ಅವಶ್ಯಕವಾಗಿದೆ ಅಂತ ನೋಡ್ತೀವಿ. ನೆಕ್ಸ್ಟ್ ಎರಡನೇದು ಯಾವುದಪ್ಪ ಅಂದರೆ ಸ್ವರಗಳು. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಅಂತ ಕರೀತೇವೆ. ಒಟ್ಟು ಸ್ವರಗಳು 13. ಈ ಸ್ವರಗಳನ್ನು ನಾವು 2 ಪ್ರಕಾರಗಳಾಗಿ ವಿಭಾಗವನ್ನು ಮಾಡುತ್ತೇವೆ. ಒಂದು ಹ್ರಸ್ವಸ್ವರ, ಇನ್ನೊಂದು ದೀರ್ಘಸ್ವರ. ಹ್ರಸ್ವಸ್ವರ ಎಂದರೆ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಹ್ರಸ್ವಸ್ವರ ಅಂತ ಕರಿತೀವಿ. ಉದಾಹರಣೆಗೆ ಅ, ಇ, ಉ, ರು, ಎ, ಓ. ಅದೇ ರೀತಿಯಾಗಿ ಒಟ್ಟು ಹ್ರಸ್ವಸ್ವರಗಳು 6. ನೆಕ್ಸ್ಟ್ ದೀರ್ಘಸ್ವರ ಎಂದರೆ 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ದೀರ್ಘಸ್ವರಗಳು ಅಂತ ಕರೆಯುತ್ತೇವೆ. ಉದಾಹರಣೆಗೆ ಆ, ಈ, ಉ, ಎ, ಐ, ಓ, ಔ. ಒಟ್ಟು ದೀರ್ಘಸ್ವರಗಳು 7. ವರ್ಣಮಾಲೆಯಲ್ಲಿ ಎರಡನೆಯದು ವ್ಯಂಜನಗಳು. ವ್ಯಂಜನ ಎಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನ ಅಂತ ಕರಿತೀವಿ. ಒಟ್ಟು ವ್ಯಂಜನಗಳು 34. ಈ ವ್ಯಂಜನಗಳನ್ನು 2 ಪ್ರಕಾರಗಳಾಗಿ ವಿಭಾಗವನ್ನು ಮಾಡ್ತೀವಿ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಒಟ್ಟು 25. ವರ್ಗೀಯ ವ್ಯಂಜನ ಅಂದರೆ ಅಕ್ಷರಗಳ ಉತ್ಪತ್ತಿ ಆಧಾರದ ಮೇಲೆ ವರ್ಣಗಳನ್ನು ವಿಭಾಗ ಮಾಡುವುದನ್ನು ನಾವು ವರ್ಗೀಯ ವ್ಯಂಜನ ಅಂತ ಕರಿತೀವಿ. ಅಕ್ಷರಗಳ ಉತ್ಪತ್ತಿ ಆಧಾರದ ಮೇಲೆ ನಾವು ವರ್ಗಗಳಾಗಿ ಮಾಡ್ತೀವಿ. ಕ ವರ್ಗ, ಚ ವರ್ಗದ ಅಕ್ಷರಗಳು, ಟ ವರ್ಗದ ಅಕ್ಷರಗಳು, ತ ವರ್ಗದ ಅಕ್ಷರಗಳು ಹಾಗೂ ಪ ವರ್ಗದ ಅಕ್ಷರಗಳು. ಯಾವ ರೀತಿಯಾಗಿ ಧ್ವನ್ಯಾಂಗಗಳ ಆಧಾರದ ಮೇಲೆ ಅಕ್ಷರಗಳ ಉತ್ಪತ್ತಿ ಆಗ್ತಾವಪ್ಪ ಅಂದ್ರೆ, ಒಂದು ಕ ವರ್ಗದ ಅಕ್ಷರಗಳು ಕಂಠ್ಯ ಅಕ್ಷರಗಳು, ಅಂದರೆ ಗಂಟಲಿನ ಸಹಾಯದಿಂದ ಅಕ್ಷರಗಳನ್ನು ಉತ್ಪತ್ತಿಯಾಗ್ತವೆ. ಅವು ಕ, ಗ, ಘ, ಘ, ನೆ.
ದವಡೆಯಲ್ಲಿ ಹುಟ್ಟುವ ಅಕ್ಷರಗಳಿಗೆ ತಾಲವ್ಯ ಅಕ್ಷರ ಅಂತ ಕರಿತೀವಿ. ಚ, ಚ, ಜ, ಜ, ನೆ. ನೆಕ್ಸ್ಟ್ ನಾಲಿಗೆಯ ಮಡಚಿ ಮೇಲ್ಭಾಗದಲ್ಲಿ ಹುಟ್ಟುವ ಅಕ್ಷರಗಳಿಗೆ ಮೂರ್ಧನ್ಯ ಅಕ್ಷರಗಳು ಅಂತ ಕರಿತೀವಿ. ಅವು ಟ ವರ್ಗದ ಅಕ್ಷರಗಳಾಗಿದ್ದು ಟ, ಠ, ಡ, ಡ, ನ. ನೆಕ್ಸ್ಟ್ ಹಲ್ಲುಗಳಲ್ಲಿ ಉತ್ಪತ್ತಿಯಾಗುವ ಅಕ್ಷರಗಳಿಗೆ ದಂತ್ಯಾಕ್ಷರ ಅಂತ ಕರಿತೀವಿ. ಅವು ತ, ಥ, ಧ, ದ, ನ. ನೆಕ್ಸ್ಟ್ ತುಟಿಗಳಲ್ಲಿ ಹುಟ್ಟುವ ಅಕ್ಷರಗಳಿಗೆ ಓಷ್ಟ್ಯಾಕ್ಷರ ಅಂತ ಕರಿತೀವಿ. ಅವು ಪ, ಪ, ಬ, ಭ, ಮ. ವರ್ಗೀಯ ವ್ಯಂಜನವನ್ನು ನಾವು 3 ಭಾಗಗಳಾಗಿ ವಿಭಾಗವನ್ನು ಮಾಡುತ್ತೇವೆ. 1 ಅಲ್ಪಪ್ರಾಣ, 2 ಮಹಾಪ್ರಾಣ, 3 ಅನುನಾಸಿಕ. ಅಲ್ಪಪ್ರಾಣ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪಪ್ರಾಣ ಅಂತ ಕರಿತೀವಿ. ಒಟ್ಟು ಅಲ್ಪಪ್ರಾಣಗಳು 10. ಇವು ವರ್ಗದ 1 ಮತ್ತು 3ನೇ ಕಂಬ ಸಾಲಿನಲ್ಲಿ ಕಂಡುಬರುತ್ತವೆ. ಉದಾಹರಣೆಗೆ ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಎರಡನೇದು ಯಾವುದಪ್ಪ ಅಂದ್ರೆ ಮಹಾಪ್ರಾಣ. ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣ ಅಂತ ಕರಿತೀವಿ. ಇವು ವರ್ಗದ 2 ಮತ್ತು 4ನೇ ಕಂಬ ಸಾಲಿನಲ್ಲಿ ಕಂಡುಬರುತ್ತವೆ. ಉದಾಹರಣೆ ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ನೆಕ್ಸ್ಟ್ 3ನೇದು ಯಾವುದಪ್ಪ ಅಂದ್ರೆ ಅನುನಾಸಿಕ. ಅನುನಾಸಿಕ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳು ಅಂತ ಕರೆಯುತ್ತೇವೆ. ಇವು ವರ್ಗದ ಪಂಚಮಾಕ್ಷರಗಳಾಗಿದ್ದು ಅವುಗಳೆಂದರೆ ನ, ಞ, ನ, ನ, ಮ. ಇವು ಅನುನಾಸಿಕ ಅಕ್ಷರಗಳು ಅಂತ ತಿಳ್ಕೊಳ್ತಾ ಇದ್ವಿ. ನಂತರ ವ್ಯಂಜನಗಳಲ್ಲಿ ಇನ್ನೊಂದು ಯಾವುದಪ್ಪ ಅಂದ್ರೆ ಅವರ್ಗೀಯ ವ್ಯಂಜನ ಅಂತ ನೋಡ್ತೀವಿ. ಅವರ್ಗೀಯ ವ್ಯಂಜನ ಎಂದರೇನು ಎಂಬುದರ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಇಲ್ಲಿ ಒಟ್ಟು ಅವರ್ಗೀಯ ವ್ಯಂಜನಗಳು 9 ಅವರ್ಗೀಯ ವ್ಯಂಜನಗಳನ್ನು ನಾವಿಲ್ಲಿ ನೋಡ್ತೀವಿ. ಇವುಗಳನ್ನು ನಾವು ಯಾವುದೇ ನಿರ್ದಿಷ್ಟ ವರ್ಗಕ್ಕೆ ಸೇರದ ಬೇರೆ ಬೇರೆ ಧ್ವನ್ಯಾಂಗಗಳ ಸ್ಥಾನದಲ್ಲಿ ಹುಟ್ಟುವ ಯನಿಂದ ಲವರೆಗಿನ 9 ಅಕ್ಷರಗಳಿಗೆ ಅವರ್ಗೀಯ ವ್ಯಂಜನ ಅಂತ ಕರಿತೀವಿ. ಇಲ್ಲಿ ಅವುಗಳ ಧ್ವನ್ಯಾಂಗಗಳು ಬೇರೆ ಬೇರೆ ವರ್ಗದಲ್ಲಿ ಹುಟ್ಕೊಳ್ತವೆ. ಒಂದೇ ಆಧಾರದ ಮೇಲೆ ಇವುಗಳನ್ನು ನಾವು ವರ್ಗೀಕರಿಸಲು ಬರುವುದಿಲ್ಲ. ಅಂತಹ ಅಕ್ಷರಗಳೆಂದರೆ ಯ, ರ, ಲ, ವ, ಶ, ಶ, ಸ, ಹ, ಳ. ನೆಕ್ಸ್ಟ್ ನಾವು ವರ್ಣಮಾಲೆಯಲ್ಲಿ 3ನೇ ವಿಭಾಗ ಯಾವುದಪ್ಪ ಅಂದ್ರೆ ಯೋಗವಾಹಗಳು. ಯೋಗವಾಹಗಳೆಂದರೆ ಬೇರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದ ಅಕ್ಷರಗಳನ್ನು ನಾವು ಯೋಗವಾಹಗಳು ಅಂತ ಕರಿತೀವಿ. ಇವುಗಳನ್ನು ನಾವು 2 ಪ್ರಕಾರಗಳಾಗಿ ಮಾಡ್ತೀವಿ. ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ. ಅಂದರೆ 1 ಸೊನ್ನೆಯನ್ನು ಹೊಂದಿತು ಅಂದರೆ ಅದನ್ನು ಅನುಸ್ವಾರ ಅಂತ ಕರಿತೀವಿ. 2 ಸೊನ್ನೆಗಳನ್ನು ಹೊಂದಿತು ಅಂದರೆ ಅದನ್ನು ವಿಸರ್ಗ ಅಂತ ಕರಿತೀವಿ. ಇಲ್ಲಿ ಬಂದನು ಎಂಬ ಪದದಲ್ಲಿ ಇಲ್ಲಿ ಅನುಸ್ವಾರವನ್ನು ಬಳಸಿದರೆ ದುಃಖ ಎಂಬ ಪದದಲ್ಲಿ ನಾವು ವಿಸರ್ಗವನ್ನು ಬಳಸ್ತೀವಿ. ಇದಿಷ್ಟು ಯೋಗವಾಹಕಗಳು ಅಂತ ನೋಡ್ತೀವಿ. ಇನ್ನು ಮುಂದೆ ವರ್ಣಮಾಲೆಯ ಸಂಪೂರ್ಣ ನಕ್ಷೆಯನ್ನು ಕುರಿತು ನಾವು ಅಧ್ಯಯನವನ್ನು ಮಾಡಿದಾಗ ಇಲ್ಲಿ ಒಟ್ಟು ವರ್ಣಮಾಲೆಗಳು 49 ಅಂತ ನೋಡ್ತೀವಿ. ಈ 49 ವರ್ಣಮಾಲೆಯನ್ನು 3 ಪ್ರಕಾರಗಳಾಗಿ ವಿಭಾಗ ಮಾಡಿವಿ. ಒಂದು ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಒಟ್ಟು ಸ್ವರಗಳು 13. ಈ ಸ್ವರಗಳನ್ನು 2 ಪ್ರಕಾರ ಮಾಡ್ತೀವಿ. ಒಂದು ಹ್ರಸ್ವಸ್ವರ, ಒಂದು ದೀರ್ಘಸ್ವರ. ನೆಕ್ಸ್ಟ್ ಹ್ರಸ್ವಸ್ವರಗಳು 6, ದೀರ್ಘಸ್ವರಗಳು 7. ನೆಕ್ಸ್ಟ್ ವ್ಯಂಜನಗಳನ್ನು ನಾವು 2 ಪ್ರಕಾರ ಮಾಡ್ತೀವಿ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ ಮತ್ತೆ ನಾವು 3 ಪ್ರಕಾರಗಳಾಗಿ ಮಾಡ್ತೀವಿ. ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ನೆಕ್ಸ್ಟ್ ಯೋಗವಾಹಗಳನ್ನು ನಾವು 2 ಪ್ರಕಾರಗಳಾಗಿ ಮಾಡ್ತೀವಿ. ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ ಅಂಥೇಳಿ. ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್.